ನಮಸ್ತೆ. 1925ರಲ್ಲಿ RSSನ್ನು ಸ್ಥಾಪಿಸುವಾಗ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡ್ಗೇವಾರ್ರವರು ದೇಶಭಕ್ತಿ, ಸಮಾನತೆ ಮತ್ತು ಶಿಸ್ತನ್ನು ಬೆಳೆಸಲು ಒಂದು ವಿಶಿಷ್ಟವಾದ ಶೈಲಿಯ ವಂದನೆಯನ್ನು ಅಳವಡಿಸಿದ್ದರು. RSSನಲ್ಲಿ ವ್ಯಕ್ತಿ ಪೂಜೆ ನಿಷಿದ್ಧ, ಭಾಗವತ ಧ್ವಜವೇ ಗುರು. ಭಾಗವತ ಧ್ವಜಕ್ಕೆ ಬಲಗೈಯನ್ನು ಹೃದಯದ ಪಕ್ಕ, ಅಂಗೈ ನೆಲಕ್ಕೆ ಮುಖ ಮಾಡುವಂತಿರಿಸಿ ತಲೆಯನ್ನು ಬಾಗಿಸಿ ಸಂಘ ಪ್ರಣಾಮ ಮಾಡುವುದು RSS ಶೈಲಿಯ ವಂದನೆಯಾಗಿದೆ. ಇದನ್ನು ಸಂಘ ಪ್ರಣಾಮವೆಂದೂ ಕರೆಯುತ್ತಾರೆ. ಈ ಶೈಲಿಯ ಸಂಘ ವಂದನೆಯನ್ನು ಡಾಕ್ಟರ್ ಹೆಡ್ಗೇವಾರ್ರವರು ಛತ್ರಪತಿ ಶಿವಾಜಿ ಮಹಾರಾಜರ ಆಡಳಿತ ಹಾಗೂ ಹಿಂದೂ ಸಾಮ್ರಾಜ್ಯಗಳ ಇತಿಹಾಸದಿಂದ ಪ್ರೇರಿತರಾಗಿ RSSನಲ್ಲಿ ಅಳವಡಿಸಿದ್ದಾರೆ. ಹಾಗೂ ಪ್ರಾಚೀನ ಕಾಲದಿಂದಲೂ ಈ ರೀತಿಯ ಗೌರವ ಕೊಡುವ ಪದ್ಧತಿ ಇತ್ತು. ಧ್ವಜ ಅಥವಾ ಮಾತೃಭೂಮಿಯ ನಿಶಾನೆಗೆ ಶಿರಬಾಗುವುದು ನಮ್ಮ ಸಂಸ್ಕೃತಿ. ಈ ಶೈಲಿಯ ಅರ್ಥ ನಿಯಮಪಾಲನೆ ಮತ್ತು ಸೇವೆ. ವಿಶೇಷವೇನೆಂದರೆ, ಕಾಂಗ್ರೆಸ್ ಅಧಿವೇಶನವೊಂದರ ಫೋಟೋದಲ್ಲಿ ಸುಭಾಷ್ ಚಂದ್ರ ಬೋಸ್ರವರು ಇದೇ ಶೈಲಿಯಲ್ಲಿ ಸೆಲ್ಯೂಟ್ ಮಾಡುವುದನ್ನು ನಾವು ಕಾಣಬಹುದು. ಇಂದು ಭಾರತ ಸೆಲ್ಯೂಟ್ ಮಾಡುವ ತನ್ನ ಶೈಲಿಯನ್ನು ಮರೆತು ಬ್ರಿಟಿಷರ ಶೈಲಿಯನ್ನು ಮುಂದುವರಿಸಿಕೊಂಡು ಬಂದಿದೆ. ನಮ್ಮ ಭಾರತದ ಧ್ವಜ ಸಂಹಿತೆಯು ಸಾಮಾನ್ಯ ನಾಗರಿಕರು ಧ್ವಜ ಹಾದು ಹೋಗುವಾಗ ಅಥವಾ ಧ್ವಜಾರೋಹಣದ ಸಮಯದಲ್ಲಿ ಸಾವಧಾನ್ ಸ್ಥಿತಿಯಲ್ಲಿ ನೇರವಾಗಿ ನಿಂತು ಗೌರವ ಸಲ್ಲಿಸಬೇಕು ಎಂದು ಹೇಳುತ್ತದೆ. ನೆನಪಿಟ್ಟುಕೊಳ್ಳಿ, ಸಾಮಾನ್ಯ ನಾಗರಿಕರು. ಸೇನಾಪಡೆ ಮತ್ತು ಪೊಲೀಸರು ಅವರವರ ಸಮವಸ್ತ್ರಕ್ಕನುಗುಣವಾಗಿ ಹಣೆ ಹತ್ತಿರ ಕೈಯನ್ನು ತಂದು ಸೆಲ್ಯೂಟ್ ಮಾಡಬೇಕು. ಧ್ವಜ ಸಂಹಿತೆಯಲ್ಲಿ ಇದೇ ರೀತಿ ಸೆಲ್ಯೂಟ್ ಮಾಡಿ ಎಂದು ಎಲ್ಲೂ ಹೇಳಿಲ್ಲ. ಹಾಗಾಗಿ ಯಾಕೆ ನಾವು ನಮ್ಮ ಮಣ್ಣಿನ ಶೈಲಿಯ ಸೆಲ್ಯೂಟ್ ಮಾಡಬಾರದು? ನಮ್ಮ ಶೈಲಿಯಲ್ಲಿ ರಾಷ್ಟ್ರಧ್ವಜಕ್ಕೆ ಸೆಲ್ಯೂಟ್ ಮಾಡಿ ಮಾತೃಭೂಮಿ ಮತ್ತು ಮಾತೃಭೂಮಿಯ ಗೌರವ ಎಲ್ಲಕ್ಕಿಂತಲೂ ಮಿಗಿಲು ಎಂದು ಗೌರವ ಸಲ್ಲಿಸಬಹುದಲ್ಲವೇ? 1963ರ ಗಣರಾಜ್ಯೋತ್ಸವ ಪರೇಡ್ನಲ್ಲಿ RSSನ ಸ್ವಯಂ ಸೇವಕರು ಪಥಸಂಚಲನ ಮಾಡುವಾಗ ಇದೇ ಶೈಲಿಯಲ್ಲಿಯೇ ಸೆಲ್ಯೂಟ್ ಮಾಡಿದ್ದರು. ಭಾರತೀಯ ಶೈಲಿಯಲ್ಲಿ ರಾಷ್ಟ್ರಧ್ವಜಕ್ಕೆ ಸೆಲ್ಯೂಟ್ ಮಾಡುವುದು ತಪ್ಪಲ್ಲ ಹಾಗೂ ಕಾನೂನು ಬಾಹಿರವೂ ಅಲ್ಲ. ನೆನಪಿಡಿ, ರಾಷ್ಟ್ರಧ್ವಜಕ್ಕೆ ಅವಮಾನವಾಗುವಂತಹ ಅಥವಾ ಧ್ವಜ ಸಂಹಿತೆಗೆ ವಿರುದ್ಧವಾದ ಯಾವುದೇ ನಡವಳಿಕೆ ಶಿಕ್ಷಾರ್ಹ ಅಪರಾಧ.